ಓಂ ಶ್ರಿಯಃ ಪತ್ತೆ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶತ ಪ್ರಭಾ ಅವರಿಗೆ ಮಂಡಿಗೆ ವಿಷಯ ತಿಳಿದವರಿಗೆ ಮಂಡಿಗೆ ಇದ್ದ ಹಾಗೆ ಮುಂಡಿಗೆ ಇಲ್ದ್ರೆ ಮಂಡಿಗೆ ಕೂಡ ಮುಂಡಿಗೆ ಅವರಿಗೆ ಶುಗರ್ ಇದ್ಬಿಟ್ರೆ ಮಂಡಿಗೆನೇ ಮುಂಡಿಗೆ ಆದಾಗ ಆಗಿಬಿಡು ಅದು ತಿಂದು ಯಾರು ತಿಂತಾರೆ ನೀವೇ ತಿಂತಾರೆ. ಓಂ ಶ್ರಿಯಃ ಪತ್ತೆ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾಬದ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೇ ನಮೋ ಅಶೇಷಾಮ್ನಾಯ ಸ್ಮೃತಿಹೃದಯ ದೀಪ್ತಾಯ ಹರಯೇ. ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತ ವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಃ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಶೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಥಾತೋ ಬ್ರಹ್ಮಜಿಜ್ಞಾಸಾ. ಓಂ ಯಾವುದಾಗಿತ್ತು? ಇದನ್ನು ಹೇಳ್ತಾ ಇದ್ದರು. ಯಾವುದನ್ನು? ಪ್ರಾಮಾಣ್ಯಂಚ. ಈಗ ಪ್ರಾಮಾಣ್ಯ ಹೇಗೆ ಗ್ರಹಣ ಆಗಬೇಕು ಅಂದರೆ ಪ್ರಾಮಾಣ್ಯಂಚ ಪ್ರಾಮಾಣ್ಯಸ್ಯ ಚ ಮರ್ಯಾದಾ ಕಾಲತೋ ವ್ಯಾಹತಾ ಭವೇತ್ ಕಾಲಾಂತರೇಪಿ ಅಮಾನಂ ಚೇದ್ ಇದಾನೀಂ ಮಾನತಾ ಕುತಃ. ಪ್ರಾಮಾಣ್ಯಸ್ಯ ಮರ್ಯಾದಾ ಅಂದರೆ ಪ್ರಾಮಾಣ್ಯ ಒಂದು ಹಂತದವರೆಗೆ ಮಾತ್ರ ಅಂದರೆ ಹಾಗಲ್ಲ. ಪ್ರಾಮಾಣ್ಯ ಅಂದರೆ ಪ್ರಾಮಾಣ್ಯನೇ. ಅವರೇನು ಹೇಳಿದರು? ಪ್ರತ್ಯಕ್ಷದ ಪ್ರಾಮಾಣ್ಯ ಒಂದು ಹಂತದವರೆಗೆ ಮಾತ್ರ. ಬ್ರಹ್ಮಜ್ಞಾನ ಬಂದರೆ ಹೋಯಿತು, ಅದಲ್ಲ, ಅಪ್ರಮಾಣನೇ ಅದು. ಒಂದು ಇವತ್ತು ವಿಜ್ಞಾನ ಅಂತ ಹೇಳಿದರೆ ಜಗತ್ತು ಬ್ರಹ್ಮಜ್ಞಾನಿಯ ಪಾಲಿಗೂ ಇದೆ, ಅಜ್ಞಾನಿಗಳ ಪಾಲಿಗೂ ಇದೆ. ಡಿಫ್ರೆನ್ಸ್ ಗೊತ್ತಾಯ್ತಾ? ಅವ್ರ ಪ್ರಕಾರ ಬ್ರಹ್ಮಜ್ಞಾನ ಬಂದರೆ ಜಗತ್ತು ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಹಾಗಲ್ಲ, ಬ್ರಹ್ಮಜ್ಞಾನಿಗೂ ಜಗತ್ತಿದೆ, ಅಜ್ಞಾನಿಗೂ ಜಗತ್ತಿದೆ. ಬ್ರಹ್ಮನಿಗೆ ಅಜ್ಞಾನಿಗೆ ಜಗತ್ತೊಂದೇ ಇರೋದು, ಇವನಿಗೆ ಜಗನ್ನಾಥ ಇದ್ದಾನೆ, ಜಗತ್ತು ಅವನ ಕೈಯಲ್ಲಿ. ಇದು ಡಿಫ್ರೆನ್ಸ್. ಅವರು ಜಗತ್ತಿಲ್ಲ ಅನ್ನೋದು ಜ್ಞಾನದ ಲಕ್ಷಣ ಅಲ್ಲ. ಜಗತ್ತು ಸ್ವತಂತ್ರವಾಗಿಲ್ಲ, ಇವರ ಅಧೀನದಲ್ಲಿ ಅದು ಜ್ಞಾನ. ಇವ್ರು ಬೇರೆ ಅರ್ಥ ಮಾಡ್ಕೊಬಿಟ್ಟು ಪ್ರಾಮಾಣ್ಯ ಹಾಗೇನೆ. ಪ್ರಮಾಣ ಅಂದಮೇಲೆ ವೆದರ್ ಲೈಕ್ ಇಟ್ ಆರ್ ನಾಟ್ ಏನು ಹೇಳಬೇಕದನ್ನು? ಪ್ರಮಾಣನೇ. ಗೊತ್ತಾಯ್ತಾ? ಪ್ರಮಾಣನೇ. ಉಪಾದೇಯತ್ವ ಬೇರೆ ಹೇಳಿದೆ. ಪ್ರಾಮಾಣ್ಯ ಬೇರೆ, ಉಪಾದೇಯತ್ವ ಬೇರೆ. ನೀನು ಈ ರೀತಿ ಕಾಲಾಂತರೇ ಅಪಿ ಅಮಾನಂ ಚೇದ್ ಇದಾನೀಂ ಜ್ಞಾನ ಮಾನತಾ ಕುತಃ. ಮುಂದೊಮ್ಮೆದು ಸುಳ್ಳಾಗುತ್ತೆ ಅಂದರೆ ಏನರ್ಥ? ಈಗಲೂ ಸುಳ್ಳು ಅಂತಲೇ ಅರ್ಥ. ಏನು? ಅದೇ ಅದು ಮಾಡಿಕೊಟ್ರು, ತಪ್ಪು ಮಾಡಿದ್ರು ಅವರು. ಮಿಥ್ಯಾತ್ವ ಮಾನಂ ಮೋಕ್ಷೇಪಿ ಮಾನಂ ಕಿನ್ನೇತಿ ಭಣ್ಯತಾಂ. ಮಿಥ್ಯಾತ್ವ ಮಾನ ವಿಷಯ ಬಂದರೆ ಮೋಕ್ಷದ ವಿಚಾರ ಸುಳ್ಳು ಹೇಳುತ್ತೆ ಅಂತಲೇ ಅರ್ಥ. ಈಗ ಸುಳ್ಳಾಗ ಬ್ರಹ್ಮಜ್ಞಾನ ಬಂದಮೇಲೆ ಏನು ಗಂಟಾಗೈತೆ? ಈಗ ಇನ್ನೂ ಸಮಸ್ಯೆ ಹೇಳ್ತಾರೆ ಆಚಾರ್ಯರು. ಅನಾದಿ ಅವಿದ್ಯಾ ಬಂದುಬಿಟ್ಟಿದೆ, ಅದಕ್ಕೆ ನಾವು ಸಂಸಾರ ಸುತ್ತಾ ಇದ್ದೇವೆ. ಬ್ರಹ್ಮ ಒಂದೇ ಇರೋದು ಅಂತ ಹೇಳ್ತಿರಲ್ಲ, ಆಯ್ತಪ್ಪ, ನಿಮ್ಮ ಪ್ರಕಾರ ಹೋಯಿತು, ಬ್ರಹ್ಮ ಏನಾದ ಮುಕ್ತನಾಗಿಬಿಟ್ಟ ಈಗ. ಬಟ್ ನಿಮ್ಮ ಪ್ರಕಾರ ಅಜ್ಞಾನ ಮತ್ತೆ ಬರ್ಬೋದಲ್ಲ? ಇಷ್ಟೆಲ್ಲ ಕಷ್ಟಪಟ್ಟು ಮುಕ್ತಿಯಾಗಿ ಮತ್ತೆ ಬರ್ಬೋದಾ? ಏನು ಮಾಡ್ತೀವಿ ಹಾಗಿದ್ರೆ? ಹಾಗೆಲ್ಲ ಬರೋದಿಲ್ಲ ಅಂತಾನೆ. ಮತ್ತು ಹಿಂದೆ ಯಾಕೆ ಬಂತು ಹಾಗಿದ್ರೆ? ಹಿಂದೆ ಯಾಕೆ ಬಂತು? ಮುಂದೆ ಹಾಗೆ ಬರ್ಬೋದಲ್ಲ? ಉತ್ತರ ಇಲ್ಲ. ನಮ್ಮಲ್ಲಿ ಅನಾವೃತ್ತಿ ಶಬ್ದ ಮತ್ತೆ ಬರೋದಿಲ್ಲ ಅಂತ ಹೇಳಿಬಿಟ್ರೆ ಯಾತಕ್ಕೆ? ಏನು ಮೂಲ ಬಂಧಕ ಇತ್ತು ಅದು ಹೋಯ್ತು. ಈಗ ಲಿಂಗ ಶರೀರ ಇಲ್ಲ, ಈಗ ಮತ್ತೆ ಬರೋ ಚಾನ್ಸ್ ಇಲ್ಲ. ಅರ್ಥ ಆಯ್ತಾ? ಅವರಿಗೆ ಆ ಕಾನ್ಸೆಪ್ಟೇ ಇಲ್ಲ. ಅದರಿಂದಾಗಿ ಏನಾಯ್ತು ಅಲ್ಲಿಗೆ? ಅಕಸ್ಮಾತ್ ಅವಿದ್ಯೆ ಬರೋದಾದರೆ ಅಕಸ್ಮಾತ್ ಮತ್ತೆ ಬರ್ಬೋದು. ಎಂಡ್ಲೆಸ್ ಇದು. ಇಷ್ಟೆಲ್ಲ ಕಷ್ಟಪಟ್ಟು ಸಾಧನೆ ಮಾಡಿ ಮತ್ತೆ ಬರೋದಾದರೆ ತಪ್ಪದು. ಮಾನತ್ವೇ ಅದ್ವೈತ ಹಾನಿ ಸ್ಯಾತ್. ಎಲ್ಲ ಪ್ರಮಾಣ ಅಂತ ಹೋಗಿ ತಂಟೆ ಯೋಚನೆ ಆಗಲಿ ಬಿಡಿ, ಪ್ರಾಮಾಣ್ಯ ಒಪ್ಕೋತೀವಿ ಅಂದರು. ಹೋಯ್ತಾಗಿದ್ರು ಬ್ರಹ್ಮನೂ ಸತ್ಯ, ಪ್ರಾಮಾಣ್ಯ ಸತ್ಯ ಎರಡಾಯ್ತಲ್ಲ. ಅವ್ರು ಪ್ರಾಮಾಣ್ಯ ಒಪ್ಕೊಳ್ಳೋದಾದ್ರೆ ಒಂದು ಸಮಸ್ಯೆ, ಒಪ್ಕೊಂಡು ಇನ್ನೊಂದು ಸಮಸ್ಯೆ ಬಂತೀಗ. ಅವಾಗ ಅದ್ವೈತ ಹಾನಿ. ಬ್ರಹ್ಮನೂ ಸತ್ಯ, ಪ್ರಾಮಾಣ್ಯನೂ ಸತ್ಯ ಅಂತ ಆಯ್ತಲ್ಲ, ಅವಾಗೇನು ಮಾಡ್ತೀರಿ? ಅಮಾನತ್ವೇಪಿ ಅಮೋಕ್ಷತ. ಇಲ್ಲ, ಪ್ರಮಾಣ ಅಲ್ಲ ಅಂದರೆ ಮೋಕ್ಷನೇ ಇಲ್ಲ ಅಂತಾಯಿತು. ಬ್ರಹ್ಮೈಕ್ಯ ಸತ್ಯ ಅದೇ ಇಲ್ಲಿ ಬಂದಿದೆ ಈಗಾಗಲೇ. ಎಲ್ಲಿ ಹೇಳಿದ್ದಾರೆ? ಮಾಯವಾದ ಖಂಡನ ಬಂದಿದ್ದೆ ಹಾಗೆ. ಯುವತಂ ಅನಾರಂಭಣೀಯಂ ಅಂತ ಹೇಳಿದ್ರು. ನಿಮಗೆ ಬ್ರಹ್ಮನೂ ಸತ್ಯ, ಈ ಒಂದು ಮಾಯೇನೂ ಸತ್ಯ, ಐಕ್ಯನೂ ಸತ್ಯ ಹೇಳ್ತಾ ಹೋದರೆ ಅದ್ವೈತ ಹೋಗ್ತಾ ಬಂದುಬಿಡುತ್ತೆ. ಅದನ್ನು ನೀವು ಸುಳ್ಳು ಅಂತ ಹೇಳೋದಾದರೆ ಶಾಸ್ತ್ರ ಪ್ರಾಮಾಣ್ಯನೇ, ಸುಳ್ಳು ಹೇಳುತ್ತೆ ಅಂತೇಳಿ ಅಪ್ರಾಮಾಣ್ಯ ಬರುತ್ತೆ. ಆದ್ದರಿಂದ ಸತ್ಯ ಅಂತ ಒಪ್ಕೊಂಡ್ರೂ ಸಮಸ್ಯೆ, ಸುಳ್ಳು ಅಂತ ಒಪ್ಕೊಂಡ್ರೂ ಸಮಸ್ಯೆ. ಹೀಗಾಯಿತು. ಮಾನತ್ವೇ ಅದ್ವೈತ ಹಾನಿ ಸ್ಯಾತ್ ಅಮಾನತ್ವೇಪಿ ಅಮೋಕ್ಷತಾ. ವಿಶ್ವಸ್ಯ ಪುನರಾಪತ್ತಿ ಮಿಥ್ಯಾಮಾನಂ ಯದಾನಮ. ಅದನ್ನು ಹೇಳಿದ್ರಿ. ಈಗ ಮತ್ತೆ ಜಗತ್ತು ಬರ್ಬೋದಲ್ಲಯ್ಯ? ಮಿಥ್ಯವಾದ ಜಗತ್ತು ಸತ್ಯ ಗೊತ್ತಾಯ್ತು ನಿನಗೀಗ, ಮತ್ತೆ ಬರ್ಬೋದಲ್ಲ? ಏನು ಮಾಡ್ತೀಯ ಅದಕ್ಕೀಗ? ಕಾರಣ ಕೊಡ್ಲಿಕ್ಕೆ ಹೋದರೆ ಮತ್ತೆ ಶುರುವಾಗುತ್ತೆ.
ವಿನಾಕಾರಣ ಬರೋದು ವಿನಾಕಾರಣ ಮತ್ತೆ ಬರ್ಬೋದು. ಅದಕ್ಕೆ ನಾವೇನು ಹೇಳಿದ್ವಿ, ಅವಿದ್ಯೆಯಿಂದ ಬಂತು, ದೇವರ ಅಧೀನದಲ್ಲಿದೆ, ದೇವರ ವಿದ್ಯೆ ತೆಗೆದ, ಮತ್ತೆ ಬರೋ ಚಾನ್ಸ್ ಇಲ್ಲ. ವೆರಿ ಸಿಂಪಲ್ ಅದು. ಅರ್ಥ ಆಯ್ತಾ? ಅದು ನಿಮಗೆ ದೇವರಿಲ್ಲಲ್ಲ, ಅದು ಅಜ್ಞಾನ ಬಂದಿರೋದು ಯಾರಿಗೀಗ? ಅದು ದೇವರಿಗೆ ಬಂದಿರೋದು ಸಮಸ್ಯೆ ಆಗಿರೋದು. ನಮ್ಮ ಪ್ರಕಾರ ಜೀವನಿಗೆ ಅಜ್ಞಾನ, ಅದ್ವೈತದ ಪ್ರಕಾರ ದೇವರಿಗೆ ಅಜ್ಞಾನ. ಅರ್ಥ ಆಯ್ತಾ? ದೇವರಿಗೆ ಅಜ್ಞಾನ, ಮೇಷ್ಟ್ರಿಗೆ ಅಜ್ಞಾನ ಇದ್ದರೆ ಇನ್ನು ವಿದ್ಯಾರ್ಥಿಗಳ ಅಜ್ಞಾನ ಹೋಗೋದಿಲ್ಲ. ಇವತ್ತು ಅವ್ರಿಗೆ ವಿದ್ಯಾರ್ಥಿಗಳು ಇಲ್ಲೇ ಇಲ್ಲ. ಯಾಕೆ? ಒಬ್ಬನೇ ಇರೋದ್ರಿಂದ. ಒಬ್ಬನೇ ಇದ್ದಾಗ ಇನ್ನೊಬ್ಬನೇ ಆಗಿಲ್ಲ. ಅದು ಯಾವ ಆ್ಯಂಗಲಲ್ಲಿ ನೋಡಿದ್ರೆ ಏನಾಗುತ್ತದ ಒಪ್ಕೊಳ್ಳೋಕ್ಕಾಗೋದಿಲ್ಲ. ಒಂದು ಆ್ಯಂಗಲ್ಲಾದ್ರೂ ಸರಿ ಇದ್ದರೆ ಸರಿ, ಯಾವ ಆ್ಯಂಗಲಲ್ಲೂ ಸರಿ ಹೋಗೋದಿಲ್ಲ. ಅದಕ್ಕೆ ಹೇಳ್ತಾರೆ ಅನುಮಾನ ದೋಷ ಎಷ್ಟಿರಬೇಕು ಅಷ್ಟೂ ಅದರಲ್ಲಿದೆ ಅಂತ ಹೇಳಿದರು. ಅಮಾನತ್ವೇಪಿ ಅಮೋಕ್ಷತಾ ವಿಶ್ವಸ್ಯ ಪುನರಾಪತ್ತಿ ಮಿಥ್ಯಾಮಾನಂ ಯದಾ ನಮ ವಿಶ್ವಮಿಥ್ಯಾತ್ವಮಾನಂ ಯದಾ ನಮಮ ಬಾಧಿತ ಸ್ವರೂಪಂ ಪ್ರರೂಪ ಪ್ರಾಮಾಣ್ಯಂ ಸ್ಯಾತ್ ತದಾ ವಿಶ್ವಸ್ಯ ಪುನರಾಪತ್ತಿ ಸ್ಯಾತ್. ಮತ್ತೆ ಬರಬಹುದು. ನಿನ್ನ ಹೀಗೆ ಹೇಳಿ ಸುಮ್ಮನೆ ಸಿಂಪಲಾಗಿ ತಿಳ್ಕೊಂಡ್ರೆ ಏನು ತಿಳ್ಕೊಂಡಿದ್ದೀರಿ ನೀವೀಗ? ವಿಶ್ವ ಸತ್ಯ ಅಂತ ತಿಳ್ಕೊಂಡಿದ್ದೀರಿ. ಅದೇನದು? ಭ್ರಾಂತಿ. ನಿಮ್ಮ ಪ್ರಕಾರ ಭ್ರಾಂತಿ ಹೋದಲ್ಲೋ. ಆಮೇಲೆ ಏನಾಯಿತು? ಭ್ರಾಂತಿ ಹೋಯಿತು. ಆಮೇಲೆ ಏನಿಸ್ತು? ಇವತ್ತು ತಿಳ್ಕೊಂಡ ಪ್ರತ್ಯಕ್ಷ ಸುಳ್ಳಾಗಿ ನಾಳೆ ಏನಾಯಿತು? ಭ್ರಾಂತಿ ಆಯಿತು. ಅದು ನಾಳೆ ಮತ್ತೆ ಅದು ಮತ್ತೆ ಜಗತ್ತು ಸತ್ಯ ಅಂತ ಆಗ್ಬೋದಲ್ಲ. ಗೊತ್ತಾಯ್ತು? ಈಗ ಎಷ್ಟೊತ್ತು ಸಾಕಾಗುತ್ತೆ. ಇಲ್ಲಿಂದ ನೋಡಿದ್ರೆ ಬೆಳ್ಳಿ ಕಂಡು ಮುಂದೆ ಹೋದಾಗ ಕಾಣಿಸ್ಲಿಲ್ಲ, ವಾಪಸ್ ಬಂದು ಮತ್ತೆ ಕಂಡಿದ್ದು. ಈ ರೀತಿ ಏನು ಮಾಡ್ತೀರಿ? ಹೇಗಿದ್ರೆ ಬ್ರಹ್ಮಜ್ಞಾನ ಬಂದ ಮೇಲೆ ಭ್ರಾಂತಿ ಹೋಗುತ್ತೆ ಅಂದ್ರಿ, ಗೊತ್ತಾಯ್ತಾ? ಆದರೆ ಆಮೇಲೂ ಕೂಡ ಆ ಬ್ರಹ್ಮಜ್ಞಾನ ಭ್ರಾಂತಿಯಾಗಿ ಇದ್ಯಾಕೆ ಸತ್ಯ ಆಗಬಾರ್ದು? ಇಲ್ಲ, ಮೊದಲೇ ಸತ್ತೀರಿ, ಈ ಸರಿ ಮೊದಲೇ ಕೆಲವರು ಹೇಳ್ತಾರೆ ಮೊದಲೇ ಸರಿ ಇತ್ತು, ಈ ಸ್ಪೆಕ್ಟ್ ಸಿಗುತ್ತೆ ಅಂತ ಹೇಳ್ತಾ ಹಾಗಾಗಿಬಿಟ್ರೆ ಏನು ಮಾಡ್ತೀರಿ? ಸರಿಯಲ್ಲ. ಒಂದು ನಿಯಾಮಕ ಬೇಕು. ನಿಯಾಮಕ ಅಂದ್ರೇನು? ಕಂಟ್ರೋಲಿಂಗ್ ಫ್ಯಾಕ್ಟ್ರ್ ಬೇಕು ಅಂತ. ಇಲ್ಲ, ಒಂದು ಕಾರಣ ಹೀಗಿದೆ ಅಂತ ಹೇಳಿದೆ ಹೋಗಿಬಿಟ್ರೆ ಅರ್ಥನೇ ಇಲ್ಲ. ಇವತ್ತು ಇದು ಮಾಡ್ತಾರೆ ನೋಡಿ, ಆಟಗಾಡಲ್ಲಿ ಕ್ರಿಕೆಟ್ ಆಡ್ತಾರೆ, ಔಟ್ ಆಗಿಲ್ಲ, ಔಟ್ ಅಂತ ಹೇಳಿಬಿಡ್ತಾರೆ ಅಂತ ತಿಳ್ಕೊಂಡೆ. ಆಮೇಲೆ ಗೊತ್ತಾಯಿತು ಔಟ್ ಅಂಥೇಳಿ. ಔಟಾಗಿ ಆಟ ಮುಗಿದೋಯ್ತು, ಸೋತಾಯ್ತು ಇವರಾಗಲೇ. ಬಟ್ ಏನು ಹೇಳಬಾರ್ದು ಈಗ ಮತ್ತೇನು ಚೇಂಜ್ ಮಾಡೋಕ್ಕೆ ಬರಲ್ಲ, ಮುಗಿದೋಯ್ತು ಅಷ್ಟೇ, ಕತೆ ಮುಗೀತು. ಇಲ್ಲವ್ರು ಏನಾಗ್ತಿತ್ತು? ಯಾವ ಆಟ 5 ದಿವಸ ಅಲ್ಲ 10 ದಿವಸ ಮುಗಿತಾ ಇರಲಿ, ಮತ್ತೆ ಶುರು ಮತ್ತೆ ರಿಪ್ಲೇ ಮಾಡೋದು, ಮತ್ತೆ ಬರೋದು ಮಾಡಿದರೆ ಕೊನೆಗೆ ಏನಾಗುತ್ತೆ? ಈಗ ಎಂಡ್ಲೆಸ್. ಒಂದು ಕಡೆ ಏನು ಮಾಡಿಬಿಟ್ರೆ ಅವ್ರೀಗ ಜಡ್ಜೆಂಟ್ ತಪ್ಪಿದ್ರೂ ಕೂಡ, ಅಂಪೈರ್ ತೀರ್ಮಾನ ತಪ್ಪಿದ್ರೂ ಕೂಡ ಏನಾಯ್ತದೆ? ಈಗ ಅದು ಯಾವಾಗ ಆ ಕಡೆ ಹೋದ ಅಲ್ಲಿ ಆಟ ಮುಗೀತು. ಒಂದು ಸೇರಿ ಒಪ್ಕೋಬೇಕು ನೀವೀಗ. ಅಲ್ಲಿ ಯಾಕೆ ಒಪ್ಕೋತಾರೆ? ಮನುಷ್ಯ ನಮ್ಮ ತಪ್ಪಿರ್ಬೋದು, ನೀವು ಒಪ್ಕೊಳ್ಳೋಗಲ್ಲ. ಆಗ ನೀವು ಮತಾಚಾರ ಹೇಳಬಾರ್ದು. ಮತಾಚಾರ ತಪ್ಪು ಅಂತ ಒಪ್ಕೊಂಡ್ಬಿಟ್ರೆ ಏನಾಯ್ತಾಗ? ಮತನೇ ತಪ್ಪು ಅಂತಾಗ. ಹೀಗಾಗಿ ಸಮಸ್ಯೆ ಬರುತ್ತೆ. ಮತ್ತು ನಮಗೆ ಅಜ್ಞಾನ ಹೇಳಿದ್ರೆ ಏನು ಸಮಸ್ಯೆನೂ ಇಲ್ಲ, ದೇವರಿಗೆ ಅಜ್ಞಾನ ಹೇಳ್ತೀವಿ ಅದು ಸಮಸ್ಯೆ ಬರೋದು. ದೇವರಿಗೆ ಅಜ್ಞಾತ ಅಖಿಲ ಸಮ್ಮೇತ್ತು ಘಟತೆ ನ ಕುತಶ್ಚನ. ಅಜ್ಞಾನ ಯಾರಿಗೆ ಹೇಳಬೇಕು ನೀವೀಗ? ಗೊತ್ತಾಯ್ತಾ? ನಮ್ಮ ಸ್ಟಾಫ್ ಎಲ್ಲ ಅಜ್ಞಾನಿಗಳು ಅಂದರೆ ಒಬ್ಬರು ಅಡ್ಮಿಟ್ ಆಗ್ತಾರೆ ಯಾರು? ನಮ್ಮ ಸ್ಟಾಫ್ ಇದೆ ಎಲ್ಲ ಅಜ್ಞಾನಿಗಳೇ. ವಿದ್ಯಾರ್ಥಿಗಳ ಅಜ್ಞಾನಿಗಳು ಸರಿ, ಅವ್ರ ಜ್ಞಾನಿಗಳು ಮಾಡಲಿಕ್ಕೆ ಟ್ರೈ ಮಾಡ್ಬೋದು. ಈ ಹೇಳ್ಕೊಡೋದ್ರೆ ಅಜ್ಞಾನಿ ಆದರೆ ಎಷ್ಟು ತಪ್ಪಿದೆ. ನಮ್ಮ ಪ್ರಕಾರ ಸಮಸ್ಯೆ ಇಲ್ಲ. ಸ್ವಭಾವ ಜ್ಞಾನವಾದಸ್ಯ ನಿರ್ದೋಷತ್ವ ನ ತದ್ಭವೆ. ಜೀವನಿಗೆ ಅಜ್ಞಾನ ಒಪ್ಪಿದಾಗ ಯಾವ ಸಮಸ್ಯೆನೂ ಇಲ್ಲ. ಅರ್ಜುನಿಗೆ ಅಜ್ಞಾನ ಏನು ಸಮಸ್ಯೆ ಇಲ್ಲ. ಅದೇ ಭೀಮನಿಗೆ ಅಜ್ಞಾನ ಹೇಳಿದರೆ ಇಲ್ಲ, ರುಜುತ್ವ ಹೋಗಿಬಿಡುತ್ತಾಗ. ಈಗ ಕೃಷ್ಣನಿಗೆ ಅಜ್ಞಾನ ಹೇಳಿದರೆ ಬ್ರಹ್ಮತ್ವನೇ ಹೋಗಿಬಿಡೋದು. ಅವ್ರು ಹೇಳೋದು ಹಾಗೆ. ಈಗ ಭಗವದ್ಗೀತೆ ಪ್ರಮಾಣ ಕೇಳ್ತಿರೋದು ಅರ್ಜುನ, ಹೇಳ್ತಿರೋ ಕೃಷ್ಣನಿಗೆ ಅಜ್ಞಾನ ಇದೆ. ಸೊ ಭಗವದ್ಗೀತೆ ಏನಾಯ್ತು ಅಲ್ಲಿಗೆ? ಅಪ್ರಮಾಣ ಆಯಿತು, ಅಜ್ಞಾನಿ ಹೇಳಿದ್ದು ಅಂತಾಗುತ್ತೆ. ಅದೆಲ್ಲ ಹೇಳಬಾರ್ದಾಗಿ. ವಿಶ್ವಸ್ಯ ಅಸ್ತಿ ಚೇನ್ ಮುಕ್ತ್ಯವಸ್ಥಾ ಚ ದ್ವೈತಾಪತ್ತಿ. ಇಲ್ಲ, ಮುಕ್ತ್ಯವಸ್ಥಾ ನೋಡೋದು ಒಂದು ಸಿಂಪಲ್ ಪ್ರಶ್ನೆ. ಮುಕ್ತ್ಯವಸ್ಥಾ ಗ್ಯಾರಂಟಿ ಇದೆಯಾ? ಹೋಗಲಿ. ಮುಕ್ತ್ಯವಸ್ಥೆ ಅಂದ್ರೇನು? ಬ್ರಹ್ಮಜ್ಞಾನದಿಂದ ಜಗತ್ತು ಬಾಧ್ಯವಾಗಿ ಅಹಂ ಬ್ರಹ್ಮ ಅನಿಸೋದು ಮುಕ್ತ್ಯವಸ್ಥಾ. ಇದು ಗಟ್ಟಿನ? ಇದು ಗಟ್ಟಿ. ಅದು 2 ಗಟ್ಟಿ ಆಯ್ತಲ್ಲ, ಬ್ರಹ್ಮಗಟ್ಟಿ, ಇದೊಂದು ಗಟ್ಟಿ ಆಯ್ತಲ್ಲ. ಮತ್ತೆ ಮುಕ್ತ್ಯವಸ್ಥಾ ನಿತ್ಯ ಸತ್ಯ ಅಂತ ಹೇಳಿದರೆ 2 ಸತ್ಯ ಬಂತು. ಪುನಃ ಏನು ಬಂತಲ್ಲೀಗ? ಅದ್ವೈತ ಹಾನಿ ದ್ವೈತಾಪತ್ತಿ. ದ್ವೈತಾಪತ್ತಿ ಅಂದ್ರೇನು? ದ್ವೈತ ಮತ ಉಳ್ಕೊಳ್ತಾಗ. ನಿಮ್ಮ ಮತ ಹೋಯ್ತು, ನಮ್ಮದು ಉಳ್ಕೊಂಡು. ದ್ವಿತೀಯಂ ಪ್ರತಿ ಆಚಷ್ಟೆ ಅಥೋ ಅನ್ಯಥಾ ಇತಿ. ಅಥೋ ಅನ್ಯಥಾ. ಅಲ್ಲಿ ಕೆಲವೆಲ್ಲ ಸ್ವಾರಸ್ಯ ನೋಡಬೇಕು. ಅವ್ರು ಹೇಳ್ತಾರೆ ನಮಗೆ ಜಗತ್ತು ಸತ್ಯ ಅಂತ ಕಾಣಿಸ್ತಾ ಇದೆ. ಈಗ ನಿಮಗೆ ಭಾರಿ ಜ್ಞಾನ ಬಂತು. ಭಾರಿ ಜ್ಞಾನ ಬಂದ ಮೇಲೂ ಜಗತ್ತು ಸತ್ಯ ಅಂತ ಕಾಣೋದಾದರೆ ಜ್ಞಾನ ಬಂದು ಏನು ಉಪಯೋಗ ಅಂತ ಅವ್ರ ವಾದ. ಅರ್ಥ ಆಯ್ತಾ? ಈಗ ನಮಗೆ ಜಗತ್ತು ಸತ್ಯ ಅಂತ ಅನಿಸಿದೆ. ಜ್ಞಾನ ಬಂದ ಮೇಲೂ ಜಗತ್ತು ಸತ್ಯ ಅಂತ ಆಗೋದಾದರೆ ಏನು ಜ್ಞಾನ ಬಂದಿದ್ದಕ್ಕೆ ಏನು ಪ್ರಯೋಜನ? ಹೌದಲ್ಲ? ಅದಕ್ಕೇನಾಗಬೇಕೀಗ? ಜ್ಞಾನ ಬಂದು ಸುಳ್ಳು ಅಂತಾಗ್ಬಿಟ್ರೆ ಸರಿ ಹೋಗುತ್ತೆ ಅಂಥೇಳಿ. ಜ್ಞಾನ ಬಂದು ಸುಳ್ಳು ಹಾಗಲ್ಲ. ನಮ್ಮ ಪ್ರಕಾರ ಜಗತ್ತಿದೆ ಅಂತ ನಮಗೆ ಗೊತ್ತಿದೆ. ಈಗ ಆಮೇಲೆ ಗೊತ್ತಾಗುತ್ತೆ, ಓ ಜಗತ್ತು ಸ್ವತಂತ್ರವಾಗಿಲ್ಲ, ದೇವರ ಅಧೀನದಲ್ಲಿದೆ. ಎಷ್ಟು ಸಿಂಪಲ್ ಆಯ್ತು ಇದು.
ಸತ್ಯಕ್ಕೆ ಅಫೆಕ್ಟ್ ಆಗಲಿಲ್ಲ ಇಲ್ಲಿ, ಅದು ಸತ್ಯಕ್ಕೆ ಎಫೆಕ್ಟ್ ಆಯಿತು. ಅರ್ಥ ಆಯ್ತಾ? ಸೊ ಜಗತ್ತಿಗೆ ಸ್ವಾತಂತ್ರ್ಯ ಸತ್ಯ ಅಂತ ಹೇಳಿದ್ರೆ ತಪ್ಪದು, ಅದು ಹೋಗಿಬಿಡುತ್ತೆ, ಅಸ್ವಾತಂತ್ರ್ಯ ಬರುತ್ತೆ. ಜಗತ್ತು ಹೋಗಲಿಲ್ಲ, ಸ್ವಾತಂತ್ರ್ಯ ಅಸ್ವಾತಂತ್ರ್ಯ ಹೋಗಿ ನಿಮ್ಮ ಪ್ರಕಾರ ಜಗತ್ತೇ ಹೋಗಬೇಕು ಅಂತ ಹೇಳಿದರೆ ಅದು ಪರಿಹಾರನಾ? ಹೇಳಿದ ರೋಗ ಹೋಗಬೇಕು ಅಂತ ರೋಗಿ ಹೋಗಬಾರ್ದು. ಆಪ್ರೇಷನ್ ಸಕ್ಸಸ್ಫುಲ್ಲು, ರೋಗಿ ಡೈಡ್ ಅಂದರೆ ಏನರ್ಥ ಅದಕ್ಕೆ? ನಮ್ಮ ಒಟ್ಟು ಸಿಂಪಲ್ಲಾಗಿ ಹೇಳಿದ್ರೆ ದ್ವೈತಮತದ ಕಾನ್ಸೆಪ್ಟು ರೋಗ ಹೋಗಿಸೋದು, ಮಾಯವಾದ ಕಾನ್ಸೆಪ್ಟ್ ರೋಗಿಯೇ ಹೋಗಿಸೋದು. ಆದ್ದರಿಂದ ಯಾವ ಇಷ್ಟ ಬಂದಿದ್ದು ಆರಿಸ್ಕೋಬೋದು ಅಷ್ಟೇ. ನಿಮಗೆ ರೋಗಿ ಹೋಗಬೇಕು ರೋಗ ಹೋಗಬೇಕು ಅಂತ ಕೇಳಿದರೆ ಕೆಲವರಿಗೆ ರೋಗಿ ಹೋಗಬೇಕಾಗಿರುತ್ತೆ, ಕೆಲವರಿಗೆ ಅವ್ರು ಸತ್ತರೆ ಎಷ್ಟು ಬೆನಿಫಿಟ್ ಇರುತ್ತೆ ಇವರಿಗೆ. ಆ ರೀತಿ ಯಾರಾದ್ರೂ ಕೊಲ್ಲೋ ಡಾಕ್ಟರ್ ಸಿಗ್ಲಿಕ್ಕೆ ಇಷ್ಟಪಡ್ತಾರೆ, ಹಾಗಾಗಬಾರ್ದು. ತಥಾ ಕಾಲೆ ಏನ ಹಾಂ ಪ್ರಮಾಣ ಅನಾದಿಮಾಯ ಸುಪ್ತ ಇದೆಯಲ್ಲ, ನಿಮ್ಮ ಪ್ರಮಾಣ ಕೇಳೋಕೆ 1000 ಕೊಡ್ತಾರೆ, ಎಲ್ಲ 1000 ಎತ್ತದ್ದವೆಲ್ಲ ದ್ವೈತಕ್ಕೆ ಸಪೋರ್ಟ್ ಕೊಡೋದಿಲ್ಲ, ಅದ್ವೈತ ಸಪೋರ್ಟ್ ಕೊಡೋದಿಲ್ಲ, ದ್ವೈತಕ್ಕೆ ಸಪೋರ್ಟ್ ಕೊಡೋದು. ಅದಕ್ಕೆ ಅಜ್ಞಾನ ಒಪ್ಪೋದಿಲ್ಲ ಅಂತ ಆಚಾರ ಹೇಳಿಲ್ಲ, ದೇವರಿಗೆ ಅಜ್ಞಾನ ಒಪ್ಲಕ್ಕೆ ಬರೋದಿಲ್ಲ ಅಂಥೇಳಿ. ದೇವರಿಗೆ ಅಜ್ಞಾನ ಅನ್ಬೇಡಿ, ಯಾರಿಗೆ ಅಜ್ಞಾನ ಅಂಥೇಳಿ? ಜೀವರಿಗೆ ಅಜ್ಞಾನ ಅಂಥೇಳಿ. ಇವತ್ತು ನಾವು ಹೇಳಬೇಕು ಅಂತ ಹಾಗೇನೆ, ಏನಾದ್ರು ತಪ್ಪಾದಾಗ ನಮ್ಮದು ಅಂತ ಹೇಳಬೇಕು, ದೇವ್ರದ್ದು ಅಂತ ಹೇಳಬಾರ್ದು. ಇಲ್ಲದ್ರೆ ಒಂದೇ ಆಯ್ತು. ಈಗ ನಾವು ಅದನ್ನೇ ಒಪ್ಕೊಂಡಾಗ ಆಯ್ತು. ಈಗ ದೇವ್ರು ತಪ್ಪು ಮಾಡಿಬಿಟ್ಟ, ಎಷ್ಟು ಚೆನ್ನಾಗಿ ಮಾಡಿದೆ, ದೇವ್ರಿಗೆ ಕಣ್ಣಿಲ್ಲ ಅಂದುಬಿಟ್ಟ. ಇದೇನಾದಾಗೈತೆ? ಈಗ ಅವ್ರು ಹೇಳಿದ ಮಾತ್ರ ನಾವು ಹೇಳಿದಾಗ ಆಯ್ತು ಅಷ್ಟೇ. ದೇವರು ತಪ್ಪು ಮಾಡೋದ ಅಂತ ಹೇಳೋದು ಒಂದೇ, ದೇವರಿಗೆ ಅಜ್ಞಾನ ಅಂತ ಹೇಳೋದು ಒಂದೇ. ಎಂದು ಕೂಡ ಕೂಡೋದು ಅಂತ ಹೇಳ್ತಾರೆ. ಭಾಳ ಈಗ ಬೆಲ್ಲ ಕಳೀತಲ್ಲ. ರೈಟ್, ಸರಿ, ಒಂದು ನಿಮಿಷ. ಅದು ಜೈ ಅಂತ ಹೇಳಬೇಕು. ಅಲ್ಲಿಗೆ ಹೋಗಿಬಿಡಿ, ಅಲ್ಲಿ ಮೇಲಿದೆ ಪಕ್ಕದಲ್ಲಿ, ಆಮೇಲೆ ಹೋಗಿ ಅಲ್ಲಿ ಆಯ್ತು. ಯಾವುದಾಯಿತು? ತಥಾ ಕಾಲೆ. ಒಟ್ಟೇನಾಯ್ತು? ಈಗ ನಮಗೆ ಸಂಸಾರ ಪರಿಹಾರ ಆಗಬೇಕೇ ಹೊರತು ಜೀವನೇ ಹೋಗೋಕೆ ಆಗಬಾರ್ದು. ಗೊತ್ತಾಯ್ತಾ? ಬ್ರಹ್ಮ ಮಿಥ್ಯಾತ್ವನೇ ಕಂಡು ಬಂದರೂ ಡೇಂಜರ್, ಅದೆಲ್ಲ ಆಗಬಾರ್ದು ಅಂಥೇಳಿ ತಥೋ ಅಥೋ ಅನ್ಯಥಾ ಅಮುಕ್ತತ್ವಂ. ಇಲ್ಲಿ ಒಪ್ಪದೆ ಹೋದರೆ ಮುಕ್ತನಾಗಿಲ್ಲ ಅಂತ, ಮುಕ್ತಿ ಸತ್ಯ ಅಲ್ಲ ಅಂದುಬಿಟ್ರೆ ಮುಕ್ತನಾಗಿಲ್ಲ ಅಂತ. ಸತ್ಯ ಅಂತ ಒಪ್ಕೊಂಡ್ರೆ ಬ್ರಹ್ಮನೂ ಸತ್ಯ, ಮುಕ್ತಿನೂ ಸತ್ಯ ಅಂತ ದ್ವೈತ ಬಂತು ಮತ್ತೆ. ಹೀಗಾಗಿ ನಿಮ್ಮ ಮಾತಿನಲ್ಲಿ ಏನಿದೆ? ಈಗ ನಾನು ಮೂಕ ಅಂತ ಹೇಳಿದ್ರೆ ಸತ್ಯವಾಗೋದಾದರೆ ನೀನು ಮೂಕನಲ್ಲ ಅಂತ ಅರ್ಥ, ಸುಳ್ಳಾಗೋದಾಗಿದ್ದರೆ ಮಾತಾಡಬಾರ್ದಾಗಿತ್ತು ಅಂತ ಅರ್ಥ. ಹೀಗಾಗಿ ವ್ಯಾಹತಿ ಬಂತು. ತಥಾ ಕಾಲೇ ಕಾಲಾಧೀನಾ ಹಿ ಮುಕ್ತತಾ. ಮತ್ತು ಮುಕ್ತಿ ಶಬ್ದಕ್ಕೂ ಕೂಡ ಕಾಲ ಅಂತಿರಬೇಕು. ಅದಕ್ಕೆ ಅನಾವೃತ್ತಿ ಅಂತ ಪದ ಉಪಯೋಗಿಸಿ ಮುಕ್ತಿ ಮಹತ್ವ ಬಂತು. ಬರೀ ಮುಕ್ತಿ, ಬರೀ ಅಪಾಯಿಂಟ್ಮೆಂಟ್, ಏನು ಕಂಡೀಷನ್ಸೇ ಇಲ್ಲ ಅದರಲ್ಲಿ, ಟೆಂಪರರಿ ಏನೇನೂ ಇಲ್ಲ ಅದರೊಳಗೆ. ಏನು ಹೇಳ್ತಾರೆ ಅದಕ್ಕೆ? ಇನ್ವ್ಯಾಲಿಡ್. ಅದು ಏನಂತ ಬರಬೇಕು? ಪಾಪ ಮಾಡ್ಕೊಳ್ಳೋನು ಏನಂತ ರಿಪೋರ್ಟ್ ಮಾಡ್ಕೋಬೇಕು. ಆದ್ದರಿಂದ ಮುಕ್ತಿ ನಿತ್ಯ ಅಂತ ಹೇಳಿದ್ದಕ್ಕೋಸ್ಕರ ಏನು ಮಾಡಿದರೆ ಪರ್ಮನೆಂಟ್ ಪೋಸ್ಟ್ ಅಂದಿದ್ದಕ್ಕೆ ಡಿಮ್ಯಾಂಡ್ ಬಂತು ಅದಕ್ಕೆ. ಅದಿಲ್ಲದೆ ಹೋಗಿದ್ರೆ ಏನಾಗ್ತಿತ್ತು? ಎಲ್ಲ ಇದು ಬಂದು ಏನು ಉಪಯೋಗ ಅದರಿಂದ? ಪರ್ಮನೆಂಟ್ ಪೋಸ್ಟ್ ಯಾವುದು ಬರ್ತದೆ? ಕಂಪ್ನಿನೂ ಪರ್ಮನೆಂಟು, ಪೋಸ್ಟು ಪರ್ಮನೆಂಟ್ ಅಂದರೆ ಹೋಗ್ತಾರೆ. ಪೋಸ್ಟ್ ಪರ್ಮನೆಂಟು, ಕಂಪ್ನಿ ಟೆಂಪರರಿ ಅಂದರೆ ಯಾರೂ ಹೋಗಲ್ಲ. ಮತ್ತು ಎರಡೂ ನಿತ್ಯ ಆಗಬೇಕು ಅದಕ್ಕೆ ಅಂತ ಹೇಳುತ್ತೆ. ಅದು ಒಂದು ಸ್ಟೇಜ್ ಅಲ್ಲಿಗೆ. ಒಟ್ಟೇನಾಯಿತು? ಮುಕ್ತಿಯನ್ನು ಸತ್ಯ ಅಂತ ಒಪ್ಪದೆ ಹೋದ್ವಿ. ಎಲ್ಲ ಯಾವ ಪ್ರಿಯಾಂಬಲ್ ಇದಕ್ಕೆ. ಸ್ವಪ್ನ ಸುಳ್ಳು ಅಂತ ಹೇಳಬಾರ್ದು ಅಂತ ಹೇಳೋದಕ್ಕೆ ಇಷ್ಟೆಲ್ಲ ಮೊದಲು ಅನುವಾದ ಮಾಡಿಬಿಟ್ಟು ಮುಂದೆ ಹೇಳ್ತೀವಿ.